ಶುಭ ಮುಂಜಾನೆ. ಯೇಸುವಿಗೆ ಸ್ತೋತ್ರ. ಇಂದು 18 ಜುಲೈ 2025. ಈ ದಿನದ ಧ್ಯಾನ ಭಾಗ ಪೌಲನು ಕೊಲೊಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 23ನೇ ವಾಕ್ಯ. ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂಥ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ತಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಕೊಲೊಸ್ಯ 1:22ನೇ ವಾಕ್ಯದಲ್ಲಿ ನಾವು ಕಂಡಂಥದ್ದು, ತಂದೆಯಾದ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ಆತನ ಶಿಲುಬೆಯ ಮರಣದಿಂದ ನಮ್ಮ ಪಾಪವನ್ನು ಮನ್ನಿಸಿ ನಮ್ಮನ್ನು ತನ್ನೊಂದಿಗೆ ಸಂಧಾನಪಡಿಸಿಕೊಂಡು ನಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ಹಾಗೂ ನಿರಪರಾಧಿಗಳನ್ನಾಗಿಯೂ ನಿಲ್ಲಿಸಿರಲಾಗಿ ಪೌಲನು ಕೊಲೊಸೆ ಸಭೆಯ ದೇವಜನರಿಗೆ ಹೇಳುತ್ತಿರುವಂಥದ್ದು, ನೀವು ಎಪಫ್ರನ ಮೂಲಕ ಕೇಳಿಸಿಕೊಂಡ ಸುವಾರ್ತೆಯನ್ನು ನಂಬಿದ್ದರಿಂದ ನಿಮಗುಂಟಾದ ರಕ್ಷಣೆಯಲ್ಲಿ ನೀವು ಸ್ಥಿರವಾಗಿ ನಿಲ್ಲುವಂಥವರಾಗಿರಬೇಕು. ದೇವರೊಂದಿಗೆ ಯೇಸು ಕ್ರಿಸ್ತನ ಮೂಲಕ ಸಮಾಧಾನಗೊಂಡವರು ಅದನ್ನು ಕಾಪಾಡಿಕೊಳ್ಳುವುದಕ್ಕೆ ನಿರಂತರ ಪರಿಶ್ರಮ ಪಡುವಂಥವರಾಗಿರಬೇಕು. ಪೌಲನು ಕೊಲೊಸೆ ಸಭೆಗೆ ಕೊಡುತ್ತಿರುವ ಮುಖ್ಯ ಸಂದೇಶ ಅನ್ನುವಂಥದ್ದು ಸುವಾರ್ತೆಯ ಸತ್ಯದಲ್ಲಿ ಮುಂದುವರಿಯಿರಿ ಎಂಬುದಾಗಿ ಆಗಿದೆ. ನಾವು ನಂಬಿಕೆಯ ಮೂಲಕ ಕೃಪೆಯಿಂದ ರಕ್ಷಣೆ ಹೊಂದಿದವರಾದುದರಿಂದ ನಾವುಗಳು ದೈವಿಕ ನಡವಳಿಕೆಯಲ್ಲಿ ನಡೆಯುವಂಥದ್ದು ಪ್ರಾಮುಖ್ಯ. ಈ ದೈವಿಕ ನಡವಳಿಕೆಗೆ ಆಧಾರವಾಗಿರುವಂಥದ್ದು ನಾವು ಕೇಳಲ್ಪಟ್ಟ ಸುವಾರ್ತೆ. ಈ ಸುವಾರ್ತೆಯು ಕೊಲೊಸೆ ಸಭೆಯ ದೇವಜನರಿಗೆ ಮಾತ್ರವಲ್ಲ, ಸರ್ವ ಸೃಷ್ಟಿಗೆ, ಅಂದರೆ ಈ ಸುವಾರ್ತೆಯನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರನ್ನು ತಂದೆಯಾದ ದೇವರೊಂದಿಗೆ ಸಮಾಧಾನ ಪಡಿಸುವಂಥದ್ದಾಗಿದೆ. ಆದಿಮ ಸಭೆಯ ಅಪೊಸ್ತಲರ ಬೋಧನೆಯು ಕೇವಲ ಊಹಾತ್ಮಕ ಭಾಷಣವಾಗಿರಲಿಲ್ಲ, ಬದಲಾಗಿ ಅದು ದೈವಿಕ ಪ್ರಕಟಣೆಯಾಗಿತ್ತು ಅಥವಾ ಘೋಷಣೆಯಾಗಿತ್ತು. 2 ಕೊರಿಂಥ 4ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು, ನಮ್ಮನ್ನೇ ಪ್ರಸಿದ್ಧಿಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರೆಂತಲೂ ಕ್ರಿಸ್ತೇಸುವನ್ನೇ ಕರ್ತನೆಂದು ಪ್ರಸಿದ್ಧಿಪಡಿಸುತ್ತೇವೆ. ಪ್ರಿಯರೇ, ನಾವು ಕೇಳಿಸಿಕೊಂಡ ಸುವಾರ್ತೆಯಲ್ಲಿ ಸ್ಥಿರವಾಗಿ ನಿಂತು ನೀವು ಹೊರಟು ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂದು ನಮ್ಮ ಕರ್ತನು ನಮಗೆ ಕೊಟ್ಟಿರುವ ಶ್ರೇಷ್ಠವಾದ ಕರೆಯುವಿಕೆಗೆ ಅನುಸಾರವಾಗಿ ನಾವು ಜೀವಿಸುವಂಥವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.